ಸರ್ವರಿಗೂ ನಮಸ್ಕಾರ. ಜ್ಞಾನಕೋರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದು ನಾವು ಬಯೋಲಜಿ ಅಂದರೆ ಜೀವಶಾಸ್ತ್ರದ ಅಧ್ಯಯನವನ್ನು ಮಾಡೋಣ. ಇಲ್ಲಿ ಬಯೋಲಜಿ ಅಂದರೆ ಜೀವಶಾಸ್ತ್ರ. ಜೀವಶಾಸ್ತ್ರ ಅಂದರೆ ಏನು? ಜೀವಶಾಸ್ತ್ರ ಅಂತಂದರೆ ಜೀವಿಗಳನ್ನು ಕುರಿತು ಅಧ್ಯಯನ ಮಾಡುವಂತಹ ಶಾಸ್ತ್ರ. ಅದಕ್ಕೆ ನಾವು ಜೀವಶಾಸ್ತ್ರ ಅಂಥೇಳಿ ಕರಿತೀವಿ. ಹಾಗಾದರೆ ಈ ಜೀವಶಾಸ್ತ್ರದ ಪಿತಾಮಹ ಯಾರು? ಜೀವಶಾಸ್ತ್ರದ ಪಿತಾಮಹ ಯಾರಪ್ಪ ಅಂತಂದರೆ ಅರಿಸ್ಟಾಟಲ್. ಇವರೊಬ್ಬ ಗ್ರೀಕ್ ದೇಶದ ವಿಜ್ಞಾನಿಗಳು. ಈ ಬಯೋಲಜಿ ಅನ್ನೋ ವರ್ಡನ್ನು ನಾವು ಎರಡು ಭಾಗಗಳನ್ನಾಗಿ ವಿಂಗಡಣೆಯನ್ನು ಮಾಡೋಣ. ಒಂದು ಬಯೋ, ಇನ್ನು ಒಂದು ಲಾಜಿ. ಈ ಬಯೋ ಅಂತಂದರೆ ಅದರ ಮೀನಿಂಗು ಇಂಗ್ಲೀಷ್ನೊಳಗೆ ಲಿವಿಂಗ್ ಆರ್ಗ್ಯಾನಿಸಮ್ ಅಂದ್ರೆ ಜೀವಿ ಅಂತ ಅರ್ಥ. ಲಾಜಿ ಅಂತಂದ್ರೆ ಅದಕ್ಕೆ ಟು ಸ್ಟಡಿ ಅಂತಂದರೆ ಅಧ್ಯಯನವನ್ನು ಮಾಡು ಅಂದ್ರೆ ನಾವಿಲ್ಲಿ ಜೀವಿಗಳ ಬಗ್ಗೆ ಕುರಿತು ಅಧ್ಯಯನ ಮಾಡುವಂಥ ಶಾಸ್ತ್ರ ಜೀವಶಾಸ್ತ್ರ ಆಗಿರ್ತದೆ. ಈ ಜೀವಶಾಸ್ತ್ರವನ್ನು ಒಟ್ಟಿನಲ್ಲಿ ನಾವು ಎರಡು ಭಾಗಗಳನ್ನಾಗಿ ವಿಂಗಡಣೆ ಮಾಡ್ಬೋದು. ಒಂದು ಬಾಟ್ನಿ, ಇನ್ನು ಒಂದು ಜಿಯೋಲಜಿ. ಅಂದರೆ ಒಂದು ಸಸ್ಯಗಳ ಅಧ್ಯಯನ, ಇನ್ನು ಒಂದು ಪ್ರಾಣಿಗಳ ಅಧ್ಯಯನ. ಈ ಸಸ್ಯಗಳ ಅಧ್ಯಯನದ ಪಿತಾಮಹ ಯಾರಪ್ಪ ಅಂತಂದ್ರೆ ಥಿಯೋಫ್ರಾಸ್ಟಸ್ ಅಂತ ಹೇಳಿ ಬರ್ತಾರೆ. ಯಾರಪ್ಪ? ಥಿಯೋಫ್ರಾಸ್ಟಸ್. ಹಾಗಾದರೆ ಈ ಪ್ರಾಣಿಗಳ ಅಧ್ಯಯನದ ಪಿತಾಮಹ ಯಾರಂತಂದ್ರೆ ಅರಿಸ್ಟಾಟಲ್. ಈ ಅರಿಸ್ಟಾಟಲ್ರು ಇಲ್ಲಿ ಪ್ರಾಣಿಶಾಸ್ತ್ರದ ಪಿತಾಮಹನೂ ಹೌದು, ಜೀವಶಾಸ್ತ್ರದ ಪಿತಾಮಹನೂ ಹೌದು. ಈ ಬಯೋಲಜಿ ಚಾಪ್ಟರ್ದಲ್ಲಿ ಪ್ರಪ್ರಥಮವಾಗಿ ನಾವು ಸೆಲ್ ಅನ್ನೋ ಪಾಠವನ್ನು ಅಧ್ಯಯನ ಮಾಡೋಣ. ಇಲ್ಲಿ ಸೆಲ್ ಅಂತಂದರೆ ಅದಕ್ಕೆ ನಾವು ಜೀವಕೋಶ ಅಂಥೇಳಿ ಕರಿತೇವೆ. ಏನು? ಸೆಲ್ ಅಂತಂದರೆ ಜೀವಕೋಶ ಅಂಥೇಳಿ ಅರ್ಥ. ಈ ಸೆಲ್ ಅಥವಾ ಜೀವಕೋಶ, ಈ ಜೀವಕೋಶ ಅನ್ನೋದು ಅಂದರೆ ಒಂದು ಜೀವಿಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕವನ್ನು ನಾವು ಜೀವಕೋಶ ಅಂಥೇಳಿ ಕರೆಸ್ತೇವೆ. ದ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ಆ್ಯನ್ ಆರ್ಗ್ಯಾನಿಸಮ್ ಈಸ್ ನೋನ್ ಆ್ಯಸ್ ಅ ಸೆಲ್. ಇಲ್ಲಿ ಸೆಲ್ ಅಂದರೆ ಈ ಏಕಕೋಶೆಯಿಂದ ಬಹುಕೋಶವಿರುವಂಥ ಭೂಮಿ ಮೇಲೆ ಎಲ್ಲ ಪ್ರಾಣಿಗಳಾಗಿರ್ಬೋದು ಅಥವಾ ಸಸ್ಯಗಳಾಗಿರ್ಬೋದು, ಪ್ರತಿಯೊಂದು ಜೀವಿಯು ಜೀವಕೋಶಗಳನ್ನು ಒಳಗೊಂಡಿರ್ತದೆ. ಈ ಸೆಲ್ ಅನ್ನೋದು ಮೇನಾಗಿ ಯಾವ ಪದದಿಂದ ಬಂದೈತಿ ಅಂತಂದ್ರೆ ಅದು ಲ್ಯಾಟಿನ್ ಅನ್ನೋ ಪದದಿಂದ ಬಂದೈತಿ. ಲ್ಯಾಟಿನ್ದಲ್ಲಿ ಅದಕ್ಕೆ ಏನಂತ ಕರಿತೇವೆ? ಸೆಲ್ಯುಲಾ. ಯಾವುದು? ಸೆಲ್ಯುಲಾ. ಸೆಲ್ಯುಲಾ ಅಂತಂದ್ರೆ ಅದರ ಮೀನಿಂಗು ಸಣ್ಣ ಕೋಣೆ ಅಥವಾ ಚಿಕ್ಕ ಕೋಣೆ, ಒಂಥರ ಜೈಲಿದ್ದಂಗೆ. ಈ ಸೆಲ್ಲನ್ನು ಕಂಡುಹಿಡಿದಂಥ ವಿಜ್ಞಾನಿ ಯಾರಪ್ಪ ಅಂತಂದ್ರೆ ರಾಬರ್ಟ್ ಹುಕ್. ಯಾರು? ರಾಬರ್ಟ್ ಹುಕ್ ಅಂಥೇಳಿ ಬರ್ತಾರೆ. 1465 ಈ ಸೆಲ್ಲನ್ನು ಕಂಡುಹಿಡಿದೋರಿಂಥದ್ದು. ಹಾಗಾದರೆ ಸೆಲ್ ಬಗ್ಗೆ ಅಧ್ಯಯನ ಮಾಡ್ಲಿಕ್ಕೆ ನಮ್ಮ ದೇಶದಲ್ಲಿ ಒಂದು ಸಂಸ್ಥೆ ಐತಿ. ಆ ಸಂಸ್ಥೆ ಯಾವುದು ಅಂತಂದ್ರೆ ನ್ಯಾಷನಲ್ ಸೆಂಟರ್ ಫಾರ್ ಸೆಲ್ ಸೈನ್ಸ್, ಅಂದರೆ ರಾಷ್ಟ್ರೀಯ ಕೋಶ ವಿಜ್ಞಾನದ ಸಂಸ್ಥೆ. ಅದರ ಹೆಡ್ ಕ್ವಾರ್ಟರ್ ಬಂದು ಮಹಾರಾಷ್ಟ್ರದ ಪುಣೆಯಲ್ಲೈತಿ. ಅಲ್ಲಿ ಕೇವಲ ಸೆಲ್ಗಳ ಬಗ್ಗೆ ಅಧ್ಯಯನವನ್ನು ಮಾಡ್ತೇವೆ. 1986 ಈ ನ್ಯಾಷನಲ್ ಸೆಂಟರ್ ಫಾರ್ ದ ಸೆಲ್ ಸೈನ್ಸ್ ಅನ್ನೋದು ಸ್ಥಾಪನೆ ಆಗಿತ್ತು. ಇಲ್ಲಿ ಸೆಲ್ ಅನ್ನೋ ಪದದೊಂದಿಗೆ ನಾವು ಇನ್ನೊಂದು ಸೈಂಟಿಫಿಕ್ ಪದವನ್ನು ನೋಡ್ತೇವೆ. ಅದು ಯಾವುದಪ್ಪ ಅಂತಂದ್ರೆ ಸೈಟೋಲಜಿ. ಯಾವುದು? ಸೈಟೋಲಜಿ. ಈ ಸೈಟೋಲಜಿ ಅಂತಂದ್ರೆ ಟು ಸ್ಟಡಿ ದ ಸೆಲ್ ಅಂದರೆ ಸ್ಟಡಿ ಆಫ್ ಸೆಲ್, ಜೀವಕೋಶದ ಶಾಸ್ತ್ರ. ಜೀವಕೋಶದ ಶಾಸ್ತ್ರಕ್ಕೆ ನಾವೇನಂತ ಕರಿತೇವೆ? ಸೈಟೋಲಜಿ ಅಂಥೇಳಿ ಕರಿತೇವೆ. ಹಾಗಾದರೆ ಜೀವಕೋಶ ಶಾಸ್ತ್ರದ ಪಿತಾಮಹ ಯಾರು? ಮತ್ತಾರಿರ್ಬೋದು? ಯಾರು ಜೀವಕೋಶವನ್ನು ಕಂಡುಹಿಡಿದ್ರಲ್ಲ ಅವರೇ ಜೀವಶಾಸ್ತ್ರದ ಪಿತಾಮಹರು, ಅಂದರೆ ರಾಬರ್ಟ್ ಹುಕ್ ಅಂಥೇಳಿ ಬರ್ತಾರೆ. 1965 ಬ್ರಿಟನ್ ದೇಶದಲ್ಲಿರುವಂಥ ಈ ರಾಬರ್ಟ್ ಹುಕ್ ಸೆಲ್ಲನ್ನು ಕಂಡುಹಿಡ್ತಾರೆ. ಅದಕ್ಕೆ ನಾವೇನಂತ ಕರಿತೇವೆ? ನಾವು ರಾಬರ್ಟ್ ಹುಕ್ಕನ್ನು ಫಾದರ್ ಆಫ್ ಸೈಟೋಲಜಿ ಅಥವಾ ಜೀವಕೋಶ ಶಾಸ್ತ್ರದ ಪಿತಾಮಹ ಅಂಥೇಳಿ ಕರಿತೇವೆ.
1475ರಲ್ಲಿ ಡಚ್ ವಿಜ್ಞಾನಿ ಆಗಿರುವಂಥ ಲೆವೆನ್ ಹುಕ್ ಮೈಕ್ರೋ ಆರ್ಗ್ಯಾನಿಸಮನ್ನು ಕಂಡಿಡ್ತಾನೆ. ಅದಕ್ಕೆ ಮೈಕ್ರೋ ಆರ್ಗ್ಯಾನಿಸಮ್ಗಳನ್ನ ಕುರಿತು ಅಧ್ಯಯನ ಮಾಡುವಂಥ ಶಾಸ್ತ್ರಕ್ಕೆ ಮೈಕ್ರೋಬಯಾಲಜಿ ಅಂಥೇಳಿ ಕರಿತೇವೆ. ಅಂದ್ರೆ ಸೂಕ್ಷ್ಮಾಣುಜೀವಿಗಳನ್ನು ಅಧ್ಯಯನ ಮಾಡುವಂಥ ಶಾಸ್ತ್ರ. 1839 ಜರ್ಮನಿನ ವಿಜ್ಞಾನಿಯಾಗಿರುವಂಥ ಸ್ವೀಡನ್ ಮತ್ತು ಸ್ವಾನೆ ಇಬ್ಬರು ಸೇರಿ ಅವರು ಏನಂತ ತಯಾರು ಮಾಡ್ತಾರೆ ಅಂತಂದ್ರೆ ಸೆಲ್ ಥಿಯರಿ ಅನ್ನೋನ ತಯಾರು ಮಾಡ್ತಾರೆ. ಯಾವ ಥಿಯರಿ? ಸೆಲ್ ಥಿಯರಿ. ಸೆಲ್ ಥಿಯರಿ ಬಗ್ಗೆ ಅಧ್ಯಯನ ಮಾಡ್ತಾರೆ. ಅಂದರೆ ಕೋಶ ಸಿದ್ಧಾಂತ ಅಂಥೇಳಿ ಕರಿತೀವಿ. ಅದಕ್ಕೆ ನಾವೇನಂತ ಕರಿತೀವಿ ಇವ್ರನ್ನ ಸ್ವೀಡನ್ ಮತ್ತು ಸ್ವಾನೆ ಅವ್ರನ್ನ. ಯಾರು? ಸ್ವೀಡನ್ ಮತ್ತು ಸ್ವಾನೆ ಅವರಿಗೆ ಫಾದರ್ ಆಫ್ ಸೆಲ್ ಥಿಯರಿ ಅಂತ ಹೇಳಿ ಕರಿತೀವಿ. ಹಾಗಾದರೆ ಏನು ಹೇಳ್ತದಿದೆ ಸೆಲ್ ಥಿಯರಿ? ಪ್ರತಿಯೊಂದು ಜೀವಿಯಾಗಿರಬಹುದು, ಆ ಜೀವಿ ಪ್ರತಿಯೊಂದು ಜೀವಿನೂ ಅದು ಎದರಿಂದ ಮಾಡಲ್ಪಟ್ಟಿರ್ತದ? ಜೀವಕೋಶದಿಂದ ಮಾಡಲ್ಪಟ್ಟಿರ್ತೈತಿ. ಎವ್ರಿ ಆರ್ಗ್ಯಾನಿಸಮ್ ವಿಚ್ ಇಸ್ ಮೇಡ್ ಅಪ್ ಆಫ್ ಸಿಂಗಲ್ ಸೆಲ್. ಇಲ್ಲಿ ಜೀವಿಗಳು ಅದು ಏಕಕೋಶ ಜೀವಿಯಿಂದರಾಗಿರ್ಬೋದು ಅಥವಾ ಬಹುಕೋಶ ಜೀವಿಗಳಿಂದ ಕೂಡಿರ್ಬೋದು. ಅಂದ್ರೆ ಒಂದು ಜೀವಿ ಒಂದೇ ಒಂದು ಕೋಶದಿಂದನಾದರೂ ಮಾಡಲ್ಪಟ್ಟಿರ್ಬೋದು ಅಥವಾ ಒಂದಕ್ಕಿಂತ ಹೆಚ್ಚು ಜೀವಕೋಶಗಳಿಂದನೂ ಮಾಡಲ್ಪಟ್ಟಿರಬಹುದು. ಇದು ಸೆಲ್ ಥಿಯರಿಯನ್ನು ಕೊಟ್ಟಿದ್ದು ಸ್ವೀಡನ್ ಮತ್ತು ಸ್ವಾನೆ. ಈ ಸೆಲ್ ಥಿಯರಿಗೆ ಇನ್ನೂ ಒಂದು ಸಿದ್ಧಾಂತ ಯಾವುದಂತಂದ್ರೆ ರುಡಾಲ್ಫ್ ವರ್ಚೋರ್ ಕೊಡ್ತಾರೆ. ಯಾವಾಗ? 1855ರಲ್ಲಿ ರುಡಾಲ್ಫ್ ವರ್ಚೋ ಅನ್ನೋರು ಒಂದು ಕೊಡ್ತಾರೆ. ಅವ್ರು ಏನು ಹೇಳ್ತಾರೆ ಅಂತಂದ್ರೆ ಯಾವ ರೀತಿ ಸೆಲ್ ಉತ್ಪಾದನೆ ಆಗತ್ತೆ, ಹೌ ಸೆಲ್ ಆರ್ ಬಾರ್ನ್, ಯಾವ ರೀತಿ ಸೆಲ್ಗಳು ಒರಿಜಿನೇಟ್ ಆಗ್ತಾವೆ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಇವ್ರು ಏನು ಹೇಳ್ತಾರಪ್ಪ ಅಂತಂದರೆ ಯಾವುದೋ ಒಂದು ಸೆಲ್ಲು ಉತ್ಪಾದನೆ ಆಗಬೇಕು ಅಂತಂದ್ರೆ ಆ ಸೆಲ್ ಎದರಿಂದ ಪ್ರೊಡ್ಯೂಸ್ ಆಗಬೇಕು ಅಂತಂದ್ರೆ ಮೊದಲು ಆ ಸೆಲ್ ಅನ್ನೋದಿರಬೇಕು. ಪ್ರತಿಯೊಂದು ಸೆಲ್ಲು ಹಿಂದೆ ಅಸ್ತಿತ್ವವಿರುವಂಥ ಸೆಲ್ಗಳಿಂದನೇ ಪ್ರೊಡ್ಯೂಸ್ ಆಗಿರ್ತಾವೆ. ಮೀನ್ಸ್ ಸೆಲ್ ಆರ್ ಒರಿಜಿನೇಟೆಡ್ ಫ್ರಾಮ್ ದೇರ್ ಪ್ರೀ ಎಕ್ಸಿಸ್ಟಿಂಗ್ ಸೆಲ್. ಜೀವಿಗಳು ಹಿಂದೆ ಅಸ್ತಿತ್ವದಲ್ಲಿರುವಂಥ ಜೀವಕೋಶಗಳಿಂದನೇ ಮಾಡಲ್ಪಟ್ಟಿರ್ತಾವು ಅಂತ ಹೇಳ್ತಾರೆ. ಎಕ್ಸಾಂಪಲ್ ಯುನಿಸೆಲ್ಯುಲರ್ ನಾವು ಎಕ್ಸಾಂಪಲ್ ಅಂತಂದ್ರೆ ಅಮಿಬಾನ ನೆನೆಸ್ಕೋಬೋದು, ಯುಗ್ಲಿನಾನ ನೆನೆಸ್ಕೋಬೋದು, ಫ್ಯಾರಾಮಿಸಿಯಮನ್ನು ನೆನೆಸ್ಕೋಬೋದು. ಹಾಗಾದರೆ ಬಹುಕೋಶ ಜೀವಿಗಳಿಗೆ ಎಕ್ಸಾಂಪಲ್ ಯಾವುದು? ಇಲ್ಲಿ ಬೇರೆ ಯಾವುದೂ ಅಲ್ಲ, ಎಲ್ಲ ಪ್ರಾಣಿಗಳು. ಈ ಹೈಯರ್ ಆ್ಯನಿಮಲ್ಸ್ ಯಾವ ಬರ್ತಾವಲ್ಲ ಅವೆಲ್ಲ ಬರ್ತಾವೆ. ದನ ಆಗಿರ್ಬೋದು, ಕರ, ಆಡು, ಕುರಿ, ಇವನ್ ಮಾನವ ಇವರೆಲ್ಲರೂ ಬಹುಕೋಶೀಯ ಜೀವಿಗಳು ಅಂಥೇಳಿ ಕರಿತೇವೆ. ಹಾಗಾದ್ರೆ ಈ ಜೀವಕೋಶ ಎಷ್ಟು ದೊಡ್ಡದಿದ್ದಿರ್ತೈತಿ ಅಂದ್ರೆ ಈ ಜೀವಕೋಶದ ಗಾತ್ರನಾದರೂ ಎಷ್ಟು ಅನ್ನೋದ್ರ ಬಗ್ಗೆ ನಾವು ನೋಡೋಣ. ಜೀವಕೋಶದ ಗಾತ್ರ ಎಷ್ಟಿರ್ತಪ್ಪ ಅಂತಂದ್ರೆ ಅದನ್ನು ಅಳತೆ ಮಾಡೋಕ್ಕೆ ಮೇಯ್ನಾಗಿ ನಾವು ಯಾವ ಯೂನಿಟನ್ನು ಯೂಸ್ ಮಾಡ್ತೇವೆ? ಮೈಕ್ರಾನ್ ಅನ್ನು ಯೂಸ್ ಮಾಡ್ತೇವೆ. ಯಾವುದನ್ನು ಯೂಸ್ ಮಾಡ್ತೇವೆ? ಮೈಕ್ರಾನ್ ಅನ್ನು ಯೂಸ್ ಮಾಡ್ತೇವೆ. ಅಂದ್ರೆ ಒಂದು ಮಿಲಿಮೀಟರ್ಗಳಲ್ಲಿ ಸಾವಿರಗಳಲ್ಲಿ ಒಂದು ಭಾಗಕ್ಕೆ ನಾವು ಮೈಕ್ರಾನ್ ಅಂತ ಹೇಳಿ ಕರಿತೇವೆ. ಹಾಗಾದರೆ ಭೂಮಿ ಮೇಲೆ ಇರುವಂತಹ ಅತಿ ದೊಡ್ಡದಾದಂಥ ಸೆಲ್ ಯಾವುದು ಅಂದರೆ ಅತಿ ದೊಡ್ಡದಾದಂಥ ಕೋಶ ಯಾವುದು? ಜೀವಕೋಶ ಯಾವುದು? ಬಿಗ್ಗೆಸ್ಟ್ ಸೆಲ್ ಅಂದರೆ ಜೀವಕೋಶದಲ್ಲಿ ಅತ್ಯಂತ ದೊಡ್ಡ ಜೀವಕೋಶ ಅಂತಂದ್ರೆ ಅದಕ್ಕೆ ನಾವು ಎಗ್ ಆಫ್ ಆಯ್ಸ್ಟ್ರೀಸ್ ಅಂದ್ರೆ ಉಷ್ಟ್ರಪಕ್ಷಿ ಐತಲ್ಲ, ಆ ಉಷ್ಟ್ರಪಕ್ಷಿ ಮೊಟ್ಟೆ ಏನೈತಲ್ಲ ಅದು ಬಿಗ್ಗೆಸ್ಟ್ ಸೆಲ್ ಅಂಥೇಳಿ ನಾವು ಕರಿಬೋದು. ಇನ್ನು ಸ್ಮಾಲೆಸ್ಟ್ ಸೆಲ್ ಅಂತಂದರೆ ಯಾವುದು? ಸ್ಮಾಲೆಸ್ಟ್ ಸೆಲ್ ಅಂತಂದ್ರೆ ಅದು ಮೈಕ್ರೋಪ್ಲಾಸ್ಮಾ ಅಂಥೇಳಿ ಬರ್ತದೆ. ಯಾವುದು? ಮೈಕ್ರೋಪ್ಲಾಸ್ಮಾ. ಈ ಮೈಕ್ರೋಪ್ಲಾಸ್ಮಾಗ ನಾವು ಸ್ಮಾಲೆಸ್ಟ್ ಸೆಲ್ ಅಂಥೇಳಿ ಹೇಳ್ಬೋದು. ಇದು ಜಸ್ಟ್ 0.25 ಮೈಕ್ರಾನ್ದಷ್ಟು ಐತಿ. ಎಂದ್ರೆ ಮೈಕ್ರೋಪ್ಲಾಸ್ಮಾ ಅಂತಂದ್ರೆ ಇದೊಂದು ವೈರಸ್ ಆಗೈತಿ. ಆಮೇಲೆ ಲಾಂಗೆಸ್ಟ್ ಸೆಲ್ ಅಂತಂದರೆ ಲಾಂಗೆಸ್ಟ್ ಸೆಲ್ ಅಂತಂದರೆ ಅದು ಏನು? ನ್ಯೂರಾನ್ ಅಂಥೇಳಿ ಬರ್ತದೆ. ಯಾವುದು? ನ್ಯೂರಾನ್. ಲಾಂಗೆಸ್ಟ್ ಸೆಲ್ ಅಂತಂದರೆ ನ್ಯೂರಾನ್ ಅಂದರೆ ನರಕೋಶ. ಈ ಸೆಲ್ಗಳ ಬಗ್ಗೆ ನೋಡಿದ್ವಿ. ಹಾಗಾದರೆ ಈ ಸೆಲ್ ಯಾವ ಆಕಾರವನ್ನು ಹೊಂದಿರ್ತೈತಿ? ದ ಶೇಪ್ ಆಫ್ ದ ಸೆಲ್, ಜೀವಕೋಶೀಯ ಆಕಾರ. ಇದು ಆಯತಾಕಾರನಾದ್ರೂ ಆಗಿರಬಹುದು ಅಥವಾ ಚೌಕಾಕಾರನಾದ್ರೂ ಆಗಿರಬಹುದು ಅಥವಾ
ಬೇರೆ ಬೇರೆ ಕೋನಿನ ಆಕಾರವನ್ನು ಹೊಂದಿರಬಹುದು ಅಥವಾ ಇದು ಅಂಡಾಕಾರವನ್ನು ಹೊಂದಿರಬಹುದು ಅಥವಾ ಯಾವುದೇ ಆಕಾರ ಹೊಂದದೇ ಇರಬಹುದು. ಯಾವುದೇ ಆಕಾರ ಹೊಂದದೇ ಇರುವಂಥದ್ದಂತಂದ್ರೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಮೀಬಾ. ಪ್ರಾಣಿ ಜೀವಕೋಶ ಆಲ್ಮೋಸ್ಟ್ ಅಂಡಾಕಾರದಲ್ಲಿ ಇರ್ತಾವು. ಇನ್ನು ಸಸ್ಯ ಜೀವಕೋಶಗಳು ಅವು ಸೆಲ್ ವಾಲ್ ಅನ್ನೋದು ಅಂದರೆ ಕೋಶ ಭಿತ್ತಿ ಇರೋದ್ರಿಂದ ಅದು ಚೌಕನಾದರೂ ಇರ್ಬೋದು, ಆಯತಾಕಾರ ಇರ್ಬೋದು ಅಥವಾ ಷಟ್ಕೋನ ರೂಪದಲ್ಲಾದ್ರೂ ಇರಬಹುದು. ಹಾಗಾದರೆ ನಾವು ಜೀವಕೋಶಗಳು ಯಾವ ಆಕಾರದಲ್ಲಿ ಇರ್ತಾವು ಅಂತ ತಿಳ್ಕೊಂಡ್ವಿ. ಹಾಗಾದ್ರೆ ಜೀವಕೋಶಗಳ ಸಂಖ್ಯೆ ಎಷ್ಟಿರ್ತಾವು? ಏನು ಇಲ್ಲಿ ಜೀವಕೋಶ ಅದಾವಲ್ಲ, ಜೀವಕೋಶ ಒಟ್ಟು ಒಂದು ಪ್ರಾಣಿಯಲ್ಲಿ ಎಷ್ಟು ಜೀವಕೋಶ ಇರ್ತಾವಪ್ಪ ಅಂತಂದ್ರೆ, ಯಾವುದೇ ಒಂದು ಪ್ರಾಣಿ ಆಗಿರ್ಬೋದು, ಯಾವ ಪ್ರಾಣಿ ಅದು ಎಷ್ಟು ತೂಕ ಐತಿ ಆ ಪ್ರಾಣಿಯ ತೂಕದೊಂದಿಗೆ ನಾವು 10⁻15 ಗುಣಾಕಾರ ಮಾಡಿದಾಗ ನಾವು ಆ ಜೀವಿಯ ಜೀವಕೋಶಗಳ ಸಂಖ್ಯೆಯನ್ನು ನಾವು ಗುರುತಿಸ್ಬೋದು. ಹಾಗಾದರೆ ಈ ಜೀವಕೋಶವನ್ನು ಅಳತೆ ಮಾಡಬೇಕಂತಂದ್ರೆ ನಾವು ಯಾವ ಸಾಧನವನ್ನು ಬಳಕೆ ಮಾಡ್ಕೊತೀವಿ? ಜೀವಕೋಶಗಳ ಎಣಿಕೆ ಮಾಡ್ತೇವಂತಂದ್ರೆ ನಾವಲ್ಲಿ ಒಂದು ಸಾಧನವನ್ನು ಬಳಕೆ ಮಾಡ್ತೇವೆ. ಅದು ಯಾವುದಪ್ಪ ಅಂತಂದ್ರೆ ಸೈಟೋಮೀಟರ್. ಮೀಟರ್ ಅಂತಂದರೆ ಅದು ಬಳಕೆ ಮಾಡುವಂಥ ಮಾಪನ. ಸೈಟೋ ಅಂತಂದರೆ ಸೆಲ್ಲು, ಅದಕ್ಕೆ ನಾವು ಸೈಟೋಮೀಟರ್ ಅಂಥೇಳಿ ಕರಿತೇವೆ. ಹಾಗಾದರೆ ಈ ಜೀವಕೋಶದ ರಚನೆಯ ಬಗ್ಗೆ ತಿಳ್ಕೊಳ್ಳೋಣ. ಜೀವಕೋಶದ ರಚನೆಗೆ ನಾವು ದ ಸ್ಟ್ರಕ್ಚರ್ ಆಫ್ ಸೆಲ್ ಅಂಥೇಳಿ ಕರಿತೀವಿ. ಯಾವುದೇ ಒಂದು ಜೀವಕೋಶ ಇರಬೇಕಂದ್ರೂ ಅದಕ್ಕೇನೂ ಇಲ್ಲ ಅಂತಂದರೂ ಒಂದು ನ್ಯೂಕ್ಲಿಯಸ್ ಇರುತ್ತೆ. ನ್ಯೂಕ್ಲಿಯಸ್ ಆಗನ ಅದ್ರ ಜೊತೆ ಸೆಲ್ ಮೆಂಬ್ರೇನ್ ಅನ್ನೋದು ಇದ್ದಿರ್ತದ. ಅದರೊಳಗೆ ಅಲ್ಲಿ ಇಲ್ಲಿ ಸೈಟೋಪ್ಲಾಸ್ಮಾ ಅಂಥೇಳಿ ಕವರ್ ಆಗಿರ್ತೈತಿ. ಆಮೇಲೆ ಇವೆಲ್ಲ 3 ಭಾಗಗಳನ್ನು ಹೊಂದಿರುವಂಥದ್ದು. ಎಕ್ಸಾಂಪಲ್ ಅಂತಂದ್ರೆ ಇಲ್ಲಿ ಎನಿಮಲ್ ಸೆಲ್ ಮತ್ತು ಪ್ಲಾಂಟ್ ಸೆಲ್ಲನ್ನು ನೋಡ್ತೇವೆ. ಎನಿಮಲ್ ಸೆಲ್ದಲ್ಲಿ ನಾವು ಸೆಲ್ ವಾಲ್ಗಳನ್ನು ನೋಡಲ್ಲ, ಅಂದರೆ ಕೋಶ ಭಿತ್ತಿಯನ್ನು ನೋಡೋದಿಲ್ಲ. ಕೋಶ ಭಿತ್ತಿಯ ಬದಲಾಗಿ ನಾವು ಇಲ್ಲಿ ಕೋಶ ಪೊರೆಯನ್ನು ಮಾತ್ರ ನೋಡ್ಬೋದು. ಆದರೆ ಇಲ್ಲಿ ಸಸ್ಯಗಳ ಕೋಶಗಳಲ್ಲಿ ನಾವಿಲ್ಲಿ ಕೋಶ ಭಿತ್ತಿಯೊಂದಿಗೆ ಕೋಶ ಭಿತ್ತಿಯ ಒಂದಿಗೆ ಅದರೊಳಗೆ ಪ್ಲಾಸ್ಮಾ ಮೆಂಬ್ರೇನ್ ಅಂದ್ರೆ ಕೋಶ ಪೊರೆಯನ್ನು ಸಹ ನಾವು ನೋಡ್ಬೋದು. ಇದರೊಳಗಿರುವಂಥ ಮಿನಿಮಮ್ ಇದು ಏನು ಬರ್ತಾವಲ್ಲ ಇವೆಲ್ಲನೂ ಇವಕ್ಕೆ ಕೋಶರಸ ಅಂಥೇಳಿ ಕರಿತೇವೆ. ಅದರೊಂದಿಗೆ ಇಲ್ಲಿ ಪ್ರತಿಯೊಂದೂ ಇಲ್ಲಿ ಏನನ್ನು ಒಳಗೊಂಡಿರ್ತಾವು? ನ್ಯೂಕ್ಲಿಯಸನ್ನು ಒಳಗೊಂಡಿರ್ತಾವೆ. ಏನನ್ನು ಒಳಗೊಂಡಿರ್ತಾವು? ನ್ಯೂಕ್ಲಿಯಸನ್ನು ಒಳಗೊಂಡಿರ್ತಾವೆ. ಅದರ ಜೊತೆಗೆ ಇಲ್ಲಿ ಸೆಂಟ್ರಿಯೋಲ್ಸ್ಗಳನ್ನು ಸಹ ಒಳಗೊಂಡಿರ್ತಾವೆ. ಈ ಸೆಂಟ್ರಿಯೋಲ್ಸ್ ಕೇವಲ ಪ್ರಾಣಿಗಳ ಕೋಶಗಳಲ್ಲಿ ಮಾತ್ರ ಕಂಡುಬರುವಂಥದ್ದು. ಅದು ಸೆಂಟ್ರಿಯೋಲ್ಸ್ ಸಸ್ಯಗಳ ಕೋಶಗಳಲ್ಲಿ ಕಂಡುಬರುವುದಿಲ್ಲ. ಅದರೊಂದಿಗೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂದ್ರೆ ಒಳಜೀವ ರಸಜಾಲ ಅಂಥೇಳಿ ಕರಿತೇವೆ. ಅದು ಮತ್ತು ಮೈಟೋಕಾಂಡ್ರಿಯಾ, ಆಮೇಲೆ ನ್ಯೂಕ್ಲಿಯಸ್, ಪ್ಲಾಸ್ಮಾ ಮೆಂಬ್ರೇನ್, ಗಾಲ್ಗಿ ಕಾಂಪ್ಲೆಕ್ಸ್ ಇವು ಜಾಸ್ತಿ. ಈ ಸಸ್ಯಗಳ ಸೆಲ್ದಲ್ಲಿ ಅಥವಾ ಜೀವಕೋಶಗಳಲ್ಲಿ ಈ ವ್ಯಾಕ್ಯೂಲ್ ಅನ್ನೋದು ಸಣ್ಣ ಪ್ರಮಾಣದಲ್ಲಿರ್ಬೋದು ಅಥವಾ ಆಬ್ಸೆಂಟೇ ಇರ್ಬೋದು. ಆದ್ರೆ ಪ್ರಾಣಿಗಳಲ್ಲಿ ಇಲ್ಲಿ ಏನಾಗುತ್ತಾ ಅತಿ ದೊಡ್ಡದಾಗಿರುತ್ತೆ. ಇದಿಷ್ಟು ಜೀವಕೋಶದ ರಚನೆ ಅಂದ್ರೆ ಸೆಲ್ ಯಾವ ರೀತಿಯಾಗಿ ಒಳಗೊಂಡೈತಿ. ಇನ್ನೂ ಪೂರ್ತಿ ಡೀಟೇಲ್ ಆಗಿ ಇವುಗಳ ಬಗ್ಗೆ ಅಧ್ಯಯನ ಮಾಡೋಣ. ಅದರ ಪರ್ಟಿಕ್ಯುಲರ್ ಯಾವುದಪ್ಪ ಅಂತಂದ್ರೆ ಸೆಲ್ ಮೆಂಬ್ರೇನ್ ಅಂತಂದ್ರೆ ಅದಕ್ಕೆ ನಾವು ಕೋಶ ಪೊರೆ ಅಂಥೇಳಿ ಕರಿತೇವೆ. ಯಾವುದು? ಕೋಶ ಪೊರೆ. ಜೀವಕೋಶದ ಅತ್ಯಂತ ಹೊರಭಾಗ ಯಾವುದು ಅಂದ್ರೆ ಅದು ಕೋಶ ಪೊರೆ. ಅಂದರೆ ಇಟ್ ಈಸ್ ಆನ್ ಔಟರ್ ಪಾರ್ಟ್ ಆಫ್ ದ ಸೆಲ್ ಅಂಥೇಳಿ ಕರಿತೇವೆ. ಸಸ್ಯ ಜೀವಕೋಶ ಮತ್ತು ಈ ಪ್ರಾಣಿ ಜೀವಕೋಶ ಎರಡಗಳಲ್ಲೂ ಕಂಡುಬರುವಂಥದ್ದಂದ್ರೆ ಕೋಶ ಪೊರೆ. ಹಾಗಾದರೆ ಈ ಕೋಶ ಪೊರೆ ಎದರಿಂದ ಮಾಡಲ್ಪಟ್ಟಿರ್ತೈತಿ? ಕೋಶ ಪೊರೆ ಪ್ರೋಟೀನಿಂದ ಮಾಡಲ್ಪಟ್ಟಿರ್ತೈತಿ. ಆಮೇಲೆ ಕಾರ್ಬೋಹೈಡ್ರೇಟ್ಗಳಿಂದ ಮಾಡಲ್ಪಟ್ಟಿರ್ತೈತಿ. ಅದರೊಂದಿಗೆ ಲಿಪಿಡ್ಗಳಿಂದನೂ ಸಹ ಮಾಡಲ್ಪಡ್ತೈತಿ. ದ ಪ್ರೋಟೀನ್, ಕಾರ್ಬೋಹೈಡ್ರೇಟ್, ಲಿಪಿಡ್ಗಳಿಂದ ಮಾಡಲ್ಪಟ್ಟಿರುವಂಥದ್ದು. ಹಾಗಾದರೆ ಈ ಸೆಲ್ ಮೆಂಬ್ರೇನ್ ಐತಲ್ಲ, ಈ ಸೆಲ್ ಮೆಂಬ್ರೇನ್
ಈ ಸೆಲ್ ಮೆಂಬ್ರೇನ್ದ ಕಾರ್ಯನಾದರೂ ಏನು ಕೆಲಸ ಮಾಡುತ್ತಿದ್ದು ಸೆಲ್ ಮೆಂಬ್ರೇನು? ಸೆಲ್ ಮೆಂಬ್ರೇನ್ ಕಾರ್ಯ ಅಂತಂದ್ರೆ ಯಾವುದೋ ಒಂದು ಜೀವಕೋಶ ಐತೆ ಅಂತಂದ್ರೆ ಆ ಜೀವಕೋಶಕ್ಕೆ ಇದು ಏನು ಮಾಡ್ತೈತಿ, ಪೂರ್ಣ ರಕ್ಷಣೆಯನ್ನು ಕೊಡ್ತೈತಿ. ಆ ಜೀವಕೋಶಕ್ಕೆ ಯಾವ ಆಕಾರದಲ್ಲಿ ಇರಬೇಕು ಅದು ಅಂಥೇಳಿ ಅದಕ್ಕೆ ಆಕಾರವನ್ನು ಕೊಡುತ್ತೆ. ಜೀವಕೋಶದ ಒಳಗೆ ಮತ್ತು ಹೊರಗೆ ಬರುವಂಥ ವಸ್ತುಗಳು, ಎಲ್ಲಿ ಜೀವಕೋಶದ ಒಳಗೆ ಇಲ್ಲಿಂದ ಒಳಗೆ ಬರುವಂಥದ್ದಾಗಿರ್ಬೋದು ಅಥವಾ ಜೀವಕೋಶದ ಹೊರಗೆ ಹೋಗುವಂತಾಗಿರ್ಬೋದು ಅಂಥ ವಸ್ತುಗಳನ್ನು ನಿಯಂತ್ರಣ ಮಾಡ್ತದೆ. ಅದಕ್ಕೆ ನಾವು ಇದನ್ನೆಲ್ಲನಕ್ಕೂ ಏನಂತ ಕರಿತೇವೆ ಅಂತಂದ್ರೆ ಇಟ್ ಈಸ್ ಆನ್ ಸೆಮಿ ಪರ್ಮಿಯೇಬಲ್ ಮೆಂಬ್ರೇನ್ ಆರ್ ಸೆಲೆಕ್ಟೆಡ್ ಪರ್ಮಿಯೇಬಲ್ ಮೆಂಬ್ರೇನ್. ಅಂದ್ರೆ ಅರೆವ್ಯಾಪ್ಯ ಪೊರೆ ಕೆಲವೊಂದಿಷ್ಟು ವಸ್ತುಗಳನ್ನು ಬಿಡ್ತೈತಿ, ಇನ್ನೊಂದು ಕೆಲವೊಂದಿಷ್ಟು ಹೋಗದಂತೆ ತಡೆ ಹಿಡುತ್ತಾ. ಇದು ಸೆಲ್ ಮೆಂಬ್ರೇನ್ ಅಥವಾ ಕೋಶಪೊರೆಯ ಕಾರ್ಯ. ಇನ್ನು ಒಳಗೆ ವಸ್ತುಗಳನ್ನು ಕಳಿಸುವುದಕ್ಕೆ ನಾವೇನಂತ ಕರಿತೇವೆ, ಒಳಗೇನಾದರೂ ಬಂದು ಅಂತಂದ್ರೆ ಅದಕ್ಕೆ ನಾವೇನಂತ ಕರಿತೇವಪ್ಪ ಅಂತಂದ್ರೆ ಎಂಡೋಸೈಟೋಸಿಸ್. ಏನಂತ ಕರಿತೇವೆ? ಎಂಡೋಸೈಟೋಸಿಸ್. ಅಂದ್ರೆ ಎಂಟ್ರಿ ಆಫ್ ದ ಸಬ್ಸ್ಟೆನ್ಸ್ ಇನ್ ದ ಸೆಲ್. ಒಂದು ಸೆಲ್ಲಿನ ಒಳಗೆ ಯಾವುದಾದ್ರೂ ವಸ್ತುಗಳು ಬಂದು ಸೇರಿದು ಅಂತಂದ್ರೆ ಅದಕ್ಕೆ ಎಂಡೋಸೈಟೋಸಿಸ್ ಅಂತ ಹೇಳಿ ಕರಿತೇವೆ. ಅದೇ ಏನಾದ್ರೂ ಈ ಸೆಲ್ದಿಂದ ಯಾವುದಾದ್ರೂ ಪದಾರ್ಥ ಹೊರಗೋಯ್ತು ಅಂತಂದ್ರೆ ಅದಕ್ಕೆ ನಾವು ಎಕ್ಸೋಸೈಟೋಸಿಸ್ ಅಂಥೇಳಿ ಕರಿತೇವೆ. ಒಳಗೆ ಬರೋದು ಹೊರಗೆ ಹೋಗುವಂಥದ್ದು. ಇಲ್ಲಿ ಎಂಡೋಸೈಟೋಸಿಸ್ ಅನ್ನೋದೊಂದು. ಇನ್ನು ಒಂದೇನಪ್ಪ ಅಂತಂದ್ರೆ ಎಕ್ಸೋಸೈಟೋಸಿಸ್. ಒಂದು ಎಂಡೋಸೈಟೋಸಿಸು, ಇನ್ನು ಒಂದು ಎಕ್ಸೋಸೈಟೋಸಿಸ್ ಅಂಥೇಳಿ ಬರುತ್ತೆ. ಈ ಎಂಡೋಸೈಟೋಸಿಸ್ದಲ್ಲಿ ಮತ್ತೆ ನಾವು ಎರಡು ಭಾಗಗಳನ್ನಾಗಿ ನೋಡ್ಬೋದು. ಯಾವುದು? ಎಂಡೋಸೈಟೋಸಿಸ್ದಲ್ಲಿ ಎಷ್ಟು ಭಾಗಪ್ಪ ಅಂದ್ರೆ 2 ಭಾಗ. ಅದ್ರಾಗ ಒಂದೇದು ಪ್ಯಾಗೋಸೈಟೋಸಿಸ್. ಒಂದೇದು ಏನಪ್ಪ ಅಂತಂದ್ರೆ ಪ್ಯಾಗೋಸೈಟೋಸಿಸ್. ಇನ್ನು ಒಂದು ಪಿನೋಸೈಟೋಸಿಸ್ ಅಂಥೇಳಿ ಬರುತ್ತೆ. ಇನ್ನೊಂದೇನು? ಪಿನೋಸೈಟೋಸಿಸ್. ಪ್ಯಾಗೋ ಅಂತಂದ್ರೆ ಇದರ ಮೀನಿಂಗು ಫುಡ್, ಅಂದರೆ ಆಹಾರವನ್ನು ಒಳಗೆ ತರುವಂಥದ್ದು. ಪಿನೋಸೈಟೋಸಿಸ್ ಅಂದ್ರೆ ಪಿನೋ ಅಂತಂದರೆ ವಾಟರ್, ಅಂದ್ರೆ ನೀರನ್ನು ಒಳಗೆ ತರುವಂಥದ್ದು. ದ್ರವರೂಪದ ವಸ್ತುಗಳು ಆ ಸೆಲ್ ಅಥವಾ ಜೀವಕೋಶದ ಒಳಗೆ ಬಂದಿತ್ತು ಅಂದ್ರೆ ಅದಕ್ಕೆ ಪಿನೋಸೈಟೋಸಿಸ್ ಅಂತ ಕರಿತೇವೆ. ಅದೇ ಏನಾದ್ರೂ ಘನ ವಸ್ತುಗಳು ಜೀವಕೋಶದ ಒಳಗೆ ಬಂದು ಅಂತಂದ್ರೆ ಅದಕ್ಕೆ ನಾವು ಪ್ಯಾಗೋಸೈಟೋಸಿಸ್ ಅಂಥೇಳಿ ಕರಿತೇವೆ. ಈ ಪ್ರೊಸೆಸ್ ಇಲ್ಲಿ ಎಂಡೋಸೈಟೋಸಿಸ್ ಮತ್ತು ಎಕ್ಸೋಸೈಟೋಸಿಸ್ಗೆ ಡಿಫ್ರೆನ್ಸ್. ಎಂಡೋಸೈಟೋಸಿಸ್ ಅಂತಂದರೆ ಇದೊಂದು ಜೀವಕೋಶ ಐತಿ. ಜೀವಕೋಶದಲ್ಲಿ ಹೊರಗಿನಿಂದ ಇವು ಮಟೀರಿಯಲ್ಸ್ ಆಗಿರ್ಬೋದು ಅಥವಾ ಯಾವುದೇ ಒಂದು ವಸ್ತುಗಳು ಒಳಗೆ ಬರ್ಲಾಕತ್ತಾವು, ಇದಕ್ಕೆ ಎಂಡೋಸೈಟೋಸಿಸ್ ಅಂಥೇಳಿ ಕರಿತೇವೆ. ಅದೇ ರೀತಿ ಇಲ್ಲಿ ನೋಡೋ ರೀತಿ ಎಕ್ಸೋಸೈಟೋಸಿಸ್ ಅಂದರೆ ಇಲ್ಲಿರುವಂಥ ಸೆಲ್ಗಳಿಂದ ವಸ್ತುಗಳು ಏನು ಆಗ್ಲಕತ್ತಾವು, ಆ ಸೆಲ್ಲನ್ನು ಬಿಟ್ಟು ಹೊರಗೆ ಹೋಗ್ಲಕತ್ತಾವು. ಎಲ್ಲಿ ಹೋಗ್ಲಕತ್ತಾವು? ಹೊರಗೆ ಹೋಗ್ಲಕತ್ತಾವು. ಅದಕ್ಕೆ ನಾವೇನಂತ ಕರಿತೇವೆ? ಎಕ್ಸೋಸೈಟೋಸಿಸ್ ಅಂಥೇಳಿ ಕರಿತೇವೆ. ಇಲ್ಲಿ ಕಾರಲ್ ನೆಗೆಲಿ ಮತ್ತು ಕ್ರಾಮರ್ ಅಂಥೇಳಿ ಬರ್ತಾರೆ. ಯಾರು? ಕಾರಲ್ ನೆಗೆಲಿ ಮತ್ತು ಇನ್ನೊಂದು ಯಾರಪ್ಪ ಅಂತಂದ್ರೆ ಕ್ರಾಮರ್. ಕಾರಲ್ ನೆಗೆಲಿ ಮತ್ತು ಕ್ರಾಮರ್ ಅಂತೇಳಿ ಬರ್ತಾರೆ. ಈ ಕಾರಲ್ ನೆಗೆಲಿ ಮತ್ತು ಕ್ರಾಮರ್ ಅವರು ಬಂದರು ಏನು ಕಂಡುಹಿಡ್ತಾರಪ್ಪ ಅಂತಂದ್ರೆ ಅವರು ಕೋಶ ಪೊರೆಯನ್ನು ಕಂಡುಹಿಡ್ತಾರೆ. ಅಂದರೆ ಕೋಶ ಪೊರೆಯನ್ನು ಕಂಡುಹಿಡಿದಿರುವಂಥ ವಿಜ್ಞಾನಿಗಳು ಯಾರಪ್ಪ ಅಂತಂದ್ರೆ ಕಾರಲ್ ನೆಗೆಲಿ ಮತ್ತು ಕ್ರಾಮರ್ ಅನ್ನೋ ವಿಜ್ಞಾನಿಗಳು. ಇದನ್ನಿಷ್ಟು ನೋಡೋದ್ರ ಮೂಲಕ ನಾವು ಮತ್ತೆ ಏನು ನೋಡ್ಬೋದು, ಅದರೊಂದಿಗೆ ಇಲ್ಲಿ ಇನ್ನೊಂದು ಡೆಫಿನಿಷನ್ನ ನೋಡೋಣ. ಆ ಡೆಫಿನಿಷನ್ ಯಾವುದಪ್ಪ ಅಂತಂದ್ರೆ ಡಿಫ್ಯೂಷನ್. ಈ ಡಿಫ್ಯೂಷನ್ಗೆ ನಾವು ಈ ಡಿಫ್ಯೂಷನ್ಗೆ ನಾವು ಕನ್ನಡದಲ್ಲಿ ಏನಂತ ಕರಿತೇವೆ ಅಂತಂದ್ರೆ ಬಿಸರಣೆ ಅಂಥೇಳಿ ಕರಿತೇವೆ. ಏನಂತ ಕರಿತೇವೆ? ಬಿಸರಣೆ. ಮೀನ್ಸ್ ದ ಮೂಮೆಂಟ್ ಆಫ್ ಮಾಲಿಕ್ಯೂಲ್ ಫ್ರಾಮ್ ದ ಹೈಯರ್ ಕಾನ್ಸಂಟ್ರೇಷನ್ ಟು ದ ಲೋವರ್ ಕಾನ್ಸಂಟ್ರೇಷನ್.
ಅಂದರೆ ಅತಿ ಹೆಚ್ಚು ಸಾಂದ್ರತೆಯುಳ್ಳ ಒಂದು ಸ್ಥಳದಿಂದ ಕಡಿಮೆ ಸಾಂದ್ರತೆಯುಳ್ಳ ಇನ್ನೊಂದು ಸ್ಥಳಕ್ಕೆ ಹೋಗೋದಕ್ಕೆ ಅಥವಾ ಪ್ರಸರಣ ಆಗೋದಕ್ಕೆ ನಾವೇನಂತ ಕರಿತೇವೆ? ವಿಸರಣೆ ಅಂಥೇಳಿ ಕರಿತೇವೆ. ಅದ್ರ ಜೊತೆಗೆ ಇನ್ನೊಂದು ಪದ ಬರುತ್ತಾ, ಅದಕ್ಕೇನಪ್ಪ ಅಂಥೇಳಿ ದ ಆಸ್ಮೋಸಿಸ್ ಅಂಥೇಳಿ ಕರಿತೇವೆ. ಯಾವುದು? ಆಸ್ಮೋಸಿಸ್. ಆಸ್ಮೋಸಿಸ್ ಅಂತಂದರೆ ಅದಕ್ಕೆ ಕನ್ನಡದೊಳಗೆ ಆಸ್ಮೋಸಿಸ್ಗೆ ಅಭಿಸರಣೆ ಅಂಥೇಳಿ ಕರಿತೇವೆ. ಏನು? ಅಭಿಸರಣೆ. ಅಭಿಸರಣೆ ಅಂತಂದರೆ ದ ಮೂಮೆಂಟ್ ಆಫ್ ದ ಮಾಲಿಕ್ಯೂಲ್ ಫ್ರಾಮ್ ದ ಲೋವರ್ ಕಾನ್ಸಂಟ್ರೇಷನ್ ಟು ದ ಹೈಯರ್ ಕಾನ್ಸಂಟ್ರೇಷನ್ ಥ್ರೂ ದ ಸೆಲೆಕ್ಟೆಡ್ ಪರ್ಮಿಯೇಬಲ್ ಮೆಂಬ್ರೇನ್. ಇದು ಇಂಪಾರ್ಟೆಂಟ್ ನಮ್ಗೆ. ಇಲ್ಲಿ ಸೆಲೆಕ್ಟೆಡ್ ಪರ್ಮಿಯೇಬಲ್ ಮೆಂಬ್ರೇನ್ ಅಂದರೆ ಅರೆವ್ಯಾಪ್ಯ ಪೊರೆ ಅಂಥೇಳಿ ಕರಿತೀವಿ. ಕೆಲವೊಂದಿಷ್ಟು ವಸ್ತುಗಳನ್ನು ಇದು ಬಿಟ್ಕೊಡುತ್ತಾ, ಇನ್ನೊಂದು ಕೆಲವೊಂದು ವಸ್ತುಗಳನ್ನು ಹೊಳ್ಳಿ ವಾಪಸ್ ಕಳಿಸ್ತದ. ಯಾವ್ದು ಬೇಕು ಅದನ್ನು ತಗೊಳುತ್ತಾ, ಬ್ಯಾಡವಾಗಿದ್ದು ಬಿಡುತ್ತಾ. ಇದಕ್ಕೆ ನಾವೇನಂತ ಕರಿತೇವೆ? ಅಭಿಸರಣೆ ಅಥವಾ ಆಸ್ಮೋಸಿಸ್ ಅಂಥೇಳಿ ಕರಿತೇವೆ. ಇಷ್ಟು ನಾವು ಏನು ನೋಡಿದ್ದೇವೆ ಅಂತಂದ್ರೆ ದ ಸೆಲ್ಸ್. ಜೀವಕೋಶ ಅಂತಂದ್ರೇನು? ಜೀವಕೋಶಗಳನ್ನು ಅಧ್ಯಯನ ಮಾಡೋಕ್ಕೆ ಸೈಟೋಲಜಿ ಅಂತ ಕರಿತೇವೆ. ರಾಬರ್ಟ್ ಹುಕ್, ಲಿವನ್ ಹುಕ್, ಸ್ವೀಡನ್ ಆ್ಯಂಡ್ ಸ್ವಾನೆ ಅವರು ಹೇಳಿರುವಂಥ ಅವರ ಕೊಡುಗೆಗಳನ್ನು ನೆನೆಸ್ಕೊತೇವೆ. ಜೀವಕೋಶದ ಗಾತ್ರ ಎಷ್ಟೈತಿ, ಜೀವಕೋಶದ ಆಕಾರ ಯಾವ ರೀತಿ ಐತಿ, ಜೀವಕೋಶಗಳ ಸಂಖ್ಯೆ ಎಷ್ಟೈತಿ, ಜೀವಕೋಶಗಳನ್ನು ನಾವು ಯಾವ ರೀತಿಯಾಗಿ ಅದನ್ನು ಅಳತೆಯನ್ನು ಮಾಡಬೇಕು, ಮತ್ತು ಜೀವಕೋಶದ ರಚನೆ ಯಾವ ರೀತಿ ಐತಿ, ಕೋಶ ಪೊರೆಯಲ್ಲಿ ಮತ್ತು ಇಲ್ಲಿ ಇದು ಒಂದು ಕೋಶದೊಳಗೆ ಒಳಗಡೆ ಬರುವಂಥ ವಸ್ತುಗಳನ್ನು ನಾವು ಎಂಡೋಸೈಟೋಸಿಸ್ ಅಂತೇಳಿ ಕರಿತೇವೆ. ಹೊರಗಡೆ ಹೋಗುವಂಥಕ್ಕೆ ಎಕ್ಸೋಸೈಟೋಸಿಸ್ ಅಂತೇಳಿ ಕರಿತೇವೆ. ಒಳಗೆ ಬರೋದಲ್ಲಿ ಫ್ಯಾಗೋ ಮತ್ತು ಫೀನೋ. ಫ್ಯಾಗೋ ಅಂತಂದರೆ ಘನವಸ್ತುಗಳು ಹೊರಗೆ ಬಂದರೆ ದ್ರವ ವಸ್ತುಗಳು ಹೊರಬರೋದು. ಇಲ್ಲಿ ಕೋಶ ಪೊರೆಯನ್ನು ಕಂಡುಹಿಡಿದಿರುವಂಥ ವಿಜ್ಞಾನಿಗೆ ನಾವೇನಂತ ಕರಿತೇವೆ? ಕಾರಲ್ ಆ್ಯಂಡ್ ನೆಗೆಲಿ ಆ್ಯಂಡ್ ದ ಕ್ರಾಮರ್. ಮತ್ತು ಡಿಫ್ಯೂಷನ್ ಅಂತಂದರೆ ಏನು, ಆಸ್ಮೋಸಿಸ್ ಅಂತಂದರೆ ಏನು ಅನ್ನೋದ್ರ ಬಗ್ಗೆ ಕಲಿತೀವಿ. ಇಷ್ಟು ಹೇಳಿ ಇನ್ನು ಮುಂದಿನ ತರಗತಿಯನ್ನು ನಾವು ಮುಂದಿನ ವೇಳೆಯಲ್ಲಿ ಹಾಕೊಳ್ಳೋಣ. ಧನ್ಯವಾದಗಳು.